ನಮಸ್ಕಾರ ನನ್ನೆಲ್ಲ ಸಮಸ್ತ ಕನ್ನಡ ಮಹಾಜನತೆಗೆ ನಾನು ನಿಮ್ಮ ಪ್ರೀತಿಯ ಫಿರೋಜ್ BS SM ನ್ಯೂಸ್ನ ವ್ಯವಸ್ಥಾಪಕ ನಿರ್ದೇಶಕರು. ಆತ್ಮೀಯ ವೀಕ್ಷಕ ದೇವರುಗಳ ನಿನ್ನೆಯ ಫಲಿತಾಂಶ ಇಡೀ ದೇಶದಲ್ಲಿ ಒಂದು ಜನಾದೇಶ ತಂದಂತಹ ಫಲಿತಾಂಶ. ಜನಾದೇಶಕ್ಕೆ ತಲೆ ಬಾಗಲೇಬೇಕು. ಜನ ಹೇಗೆ ತೀರ್ಪು ಕೊಡ್ತಾರೋ ಅದನ್ನು ಗೌರವಿಸಲೇಬೇಕು. ಯಾಕೆಂತಂದರೆ ಇದು ಪ್ರಜಾಪ್ರಭುತ್ವ ದೇಶ, ಜಾತ್ಯತೀತ ರಾಷ್ಟ್ರ. ಈ ಜಾತ್ಯತೀತ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಹಲವಾರು ವಿಷಯಗಳನ್ನು ಇಟ್ಕೊಂಡು ಏನು ಪ್ರಚಾರ ಮಾಡಿದ್ದಾರೆ ಅದನ್ನೆಲ್ಲ ನೀವು ಒಪ್ಕೊಂಡು BJPಗೆ ಅಭೂತಪೂರ್ವ ಬೆಂಬಲವನ್ನು ನೀಡುತ್ತಾ ಬಂದಿದ್ದೀರಿ. ಆದರೆ ಒಂದು ಮಾತು ನನ್ನಿಂದ ನೇರವಾಗಿ ಜನತೆಗೆ ನೀಡ್ತಕ್ಕಂಥ ಸ್ಪಷ್ಟ ಸಂದೇಶ ಹಾಗೂ SM ನ್ಯೂಸ್ನ ಮೂಲಕ ನೀಡ್ತಕ್ಕಂಥ ಸ್ಪಷ್ಟ ಸಂದೇಶ, ದಯವಿಟ್ಟು ರಾಜ್ಯದಲ್ಲಿ ಏನೇ ಅಚಾತುರ್ಯಗಳು ವಿಘಟಿತ ಒಂದು ಘಟನೆಗಳು ಸಂಭವಿಸಿದರೂ ಕೂಡ ಅದಕ್ಕೆ ನೇರವಾಗಿ ಯಾವುದೇ ಸರ್ಕಾರಗಳಾಗಲಿ ಜವಾಬ್ದಾರಿಯಾಗಿರುವುದಿಲ್ಲ. ನೀವು ಆಯ್ಕೆ ಮಾಡಿಕೊಂಡಂತಹ ಪಕ್ಷಗಳು, ನೀವು ಆಯ್ಕೆ ಮಾಡಿಕೊಂಡಂಥ ಸರ್ಕಾರಗಳು, ನೀವು ಮತ್ತು ಅವರೇ ನೇರವಾಗಿ ಹೊಣೆಗಾರರಾಗಿರ್ತೀರ. ಈಗ ಬೆಲೆ ಏರಿಕೆ ಆಗಿರ್ಬೋದು, ದೇಶದಲ್ಲಿ ಒಂದು ಏನು ಸ್ಥಿತ್ಯಂತರದಲ್ಲಿ ಹಲವಾರು ವಿಚಲಿತ ವಿಘಟನೆಗಳು ನಡೀತಾ ಇವೆ. ಸೊ ಅದಕ್ಕೆಲ್ಲ ಕಾರಣೀಭೂತರು ನೀವೇ ಆಗಿರ್ತೀರಿ, ಜನನೇ ಆಗಿರ್ತೀರಿ ಅಂತಕ್ಕಂಥದ್ದು ಕೂಡ ಅಲ್ಲಗಳೆಯುವಂತಿಲ್ಲ. ಸೊ ಅಭೂತಪೂರ್ವ ಮನ್ನಣೆಯನ್ನು ನೀಡಿರುವ ನೀವು ಯಾವುದೇ ಪಕ್ಷಕ್ಕೆ ನೀವು ಏನು ಮನ್ನಣೆ ನೀಡಿದ್ದೀರಿ, ನೀವು ನಿಮ್ಮ ನಾಯಕತ್ವವನ್ನು ಆರಿಸಿಕೊಂಡಿದ್ದೀರಿ, ಆ ನಾಯಕತ್ವದ ಮೂಲಕವೇ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕು. ಇಲ್ಲಿ ಯಾರಿಗ್ಯಾರು ಹೊಣೆಗಾರರಲ್ಲ. ದಯವಿಟ್ಟು ನಾನು ಕೈ ಮುಗಿದು ನಾಡಿನ ಜನತೆಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಮತ್ತು ದೇಶದ ಜನತೆಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. SM ನ್ಯೂಸ್ನ ಮೂಲಕ ಒಂದು ಜನಜಾಗೃತಿಯನ್ನು ತರ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನೀವು ನಿಮ್ಮ ಪ್ರದೇಶದಲ್ಲೇ ಆಯ್ಕೆ ಮಾಡಿಕೊಂಡ ನಾಯಕನನ್ನು ಅವಲಂಬಿಸಿ ನೀವು ನಿಮ್ಮ ಬದುಕನ್ನು ಕಟ್ಟಿಕೊಳ್ಳಬೇಕೇ ವಿನಃ ನೀವು ಮತ್ಯಾವುದೋ ಪಕ್ಷದ ಮನೆಯ ಬಾಗಿಲಿಗೆ ಹೋಗಿ ನಿಂತ್ಕೊಳ್ತಕ್ಕಂತಹ ಪ್ರಮೇಯ ಬರುವುದಿಲ್ಲ ಅಂತಕ್ಕಂತಹ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸ್ತೀನಿ. ಯಾಕಪ್ಪ ಅಂತಂದರೆ ನೀವು ನಿಮ್ಮ ಆ ನಾಯಕರನ್ನು ಆರಿಸಿಕೊಂಡು ನಂತರ ಏನು ಮಾಡ್ತೀರಿ ಅಂತಂದರೆ ಬೇರೆ ಯಾವುದೋ ಒಬ್ಬ ಪಕ್ಷದ ನಾಯಕನ ಮನೆ ಬಾಗಿಲಿಗೆ ಹೋಗಿ ನಿಂತ್ಕೊಳ್ತಕ್ಕಂಥ ಒಂದು ಅತಿ ಕೆಟ್ಟ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದೀರಿ. ಯಾಕೆಂತಂದರೆ ನೀವು ನಿಮ್ಮ ಕ್ಷೇತ್ರದ ನಾಯಕನನ್ನು ಆರಿಸಿಕೊಂಡಿದ್ದೀರಿ ಅಂತಂದರೆ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ನಾಯಕನ ಒಂದು ಇದಕ್ಕೆ ಬದ್ಧರಾಗಿರಬೇಕು. ನಿಮ್ಮ ನಾಯಕನ ಒಂದು ಆದೇಶಕ್ಕಾಗಲಿ ಅಥವಾ ಅವರು ಮಾಡ್ತಕ್ಕಂಥ ಸಹಾಯ ಸಹಕಾರಗಳಿಗೆ ಆಮೇಲೆ ಅವರು ನೀಡ್ತಕ್ಕಂಥ ಸ್ಪಂದನೆಗಳಿಗೆ ನೀವು ಏನಾಗಬೇಕಾಗುತ್ತೆ, ಅಲ್ಲಿ ಅವರನ್ನು ಹೊಂದಾಣಿಕೆಯಾಗಿ ಮಾಡಿಕೊಂಡು ನೀವು ನಿಮ್ಮ ಬದುಕನ್ನು ಕಟ್ಕೊಳ್ಬೇಕಾಗತ್ತೆ, ಬದುಕನ್ನು ಅನುಸರಿಸಬೇಕಾಗತ್ತೆ. ದಯವಿಟ್ಟು ನಾಡಿನ ಹಾಗೂ ದೇಶದ ಸಮಸ್ತ ನಾಗರಿಕ ವ್ಯಾಪಿ ಬಂಧುಗಳಿಗೆ ನಾನು ಈ ಮೂಲಕ ಕಳಕಳಿಯ ಮನವಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಸಿಲಿಂಡರ್ ಗ್ಯಾಸ್ ಏರಿದರೂ ಕೂಡ ಅದಕ್ಕೆ ನೀವೇ ಹೊಣೆಗಾರರು. ಆಮೇಲೆ ಏನೇ ಬೆಲೆ ಏರಿಕೆಗಳಾಗಲಿ ಅಥವಾ ಅವಾಂತರಗಳಾಗಲಿ ಸೃಷ್ಟಿಯಾದರೂ ಕೂಡ ಅದಕ್ಕೆ ನೀವೇ ನೇರ ಹೊಣೆಗಾರರಾಗಿರ್ತೀರಿ. ಯಾಕಂತಂದರೆ ನೀವು ಆಡಿರುವ ಆದೇಶಕ್ಕೆ ಸ್ಪಷ್ಟವಾಗಿ ಜನಾದೇಶಕ್ಕೆ ಪ್ರಜಾಪ್ರಭುತ್ವದ ದೇಶದಲ್ಲಿ ಎಲ್ಲರೂ ತಲೆಬಾಗಿರ್ತಕ್ಕಂತಹ ನಿಟ್ಟಿನಲ್ಲಿ ನೀವು ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ಏನು ಪಕ್ಷ ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಅವರನ್ನು ಅನುಸರಿಸ್ಕೊಂಡು ನಿಮ್ಮ ಜೀವನದ ಬದುಕನ್ನು ಅವಲಂಬಿಸ್ಕೊಳ್ಬೇಕು ಅಂತಕ್ಕಂತಹ ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತಾ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಮಗೆ ಕಷ್ಟ ಬಂತು, ನಮ್ಗೆ ಹಾಗೆ ಬಂತು, ಹೀಗೆ ಬಂತು ಅಂತ ಕಣ್ಣೀರು ಹಾಕದೆ ನೀವು ಆಯ್ಕೆ ಮಾಡಿಕೊಂಡ ಜನನಾಯಕನ ಒಂದು ಏನು ಜನನಾಯಕನನ್ನು ಆರಿಸ್ಕೊಂಡಿರ್ತೀರಿ, ಅವರ ಒಂದು ಮೇಲೆ ಅವಲಂಬಿತವಾಗಿ ನಿಮ್ಮದೇನೇ ಸಮಸ್ಯೆಗಳಿದ್ದರೂ ಬಗೆಹರಿಸ್ಕೊಳ್ಬೇಕು. ಹಾಗಂತ ನೀವು ಮತ್ತೆ ಬೇರೆಯವರ ಪಕ್ಷದ ಒಂದು ಮನೆ ಬಾಗಿಲು ಅಥವಾ ಕದ ತಟ್ಟೋದು ಭಾಳ ಶುದ್ಧ ತಪ್ಪು ಅಂತಕ್ಕಂಥ ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸೋದ್ರ ಮೂಲಕ ಏನು ಯಾವುದೇ ಪಕ್ಷಕ್ಕೆ ನೀವು ಸ್ಪಷ್ಟ ಜನಾದೇಶ ನೀಡಿದ್ದೀರಿ, ಸ್ಪಷ್ಟ ಒಂದು ಏನು ಪಕ್ಷಕ್ಕೆ ನೀವು ಆದೇಶ ಕೊಟ್ಟಿದ್ದೀರಿ, ಆ ಪಕ್ಷದ ಮೇಲೆ ಅವಲಂಬನೆಯನ್ನು ಅನುಸರಿಸ್ಕೊಂಡು ಆ ಪಕ್ಷವನ್ನು ಡಿಫೆಂಡ್ ಆಗಿಟ್ಕೊಂಡು ನೀವು ನಿಮ್ಮ ಬದುಕನ್ನು ಅನುಸರಿಸ್ಕೊಳ್ಬೇಕು ಅಂತಕ್ಕಂತಹ ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತಾ, ಇಲ್ಲಿ ಯಾವುದೇ ಕಾರಣಕ್ಕೂ ಸ್ಪಷ್ಟ ಜನಾದೇಶ ಬಂದಂತಹ ಪಕ್ಷವೇ ಆ ರಾಜ್ಯವನ್ನು ಆಳಲ್ಪಡುತ್ತಕ್ಕಂತಹ ಪ್ರಜಾಪ್ರಭುತ್ವದ ದಿಶೆಯಲ್ಲಿ ಮುನ್ನೆಲೆ ಆಗಿರುವುದರಿಂದ ಯಾವುದೇ ಕಾರಣಕ್ಕೂ ಬೇರೆಯವರ ಮೇಲೆ ಒಂದು ಅವಲಂಬನೆಯನ್ನು ಪಡೆಯದೆ ಅವರು ಬೆಲೆ ಏರಿಕೆ ಮಾಡ್ತಾರೋ, ಮತ್ತೊಂದು ಮಾಡ್ತಾರೋ ಅವರ ಒಂದು ಆದೇಶಕ್ಕೆ ತಲೆಬಾಗಿ ನೀವು ಮುನ್ನಡೆಯಬೇಕಾಗಿರ್ತಕ್ಕಂತಹ ಒಂದು ಸ್ಪಷ್ಟ ಸಂದೇಶ ಕೂಡ ಇಲ್ಲಿ ವ್ಯಕ್ತವಾಗ್ತದೆ ಅಂತಕ್ಕಂತಹ ಮಹತ್ವಾಕಾಂಕ್ಷೆಯ ಮಾತಿನ ಮೂಲಕ ನಾನು ನನ್ನೊಂದೆರಡು ಮಾತುಗಳಿಗೆ ವಿರಾಮ ಕೋರುತ್ತೇನೆ. ಯಾವಾಗಲೂ ಸದಾ ಪ್ರಜಾಪ್ರಭುತ್ವದ
ವ್ಯವಸ್ಥೆಯಲ್ಲಿ ಪ್ರಜಾತಂತ್ರಗಾರಿಕೆಯ ಪ್ರಜೆ ನೀಡಿರ್ತಕ್ಕಂತಹ ಒಂದು ಏನು ಆದೇಶ ಇದೆಯೋ ಅಥವಾ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನೀವು ನೀಡಿರ್ತಕ್ಕಂಥ ಜನಾದೇಶ ಏನಿದೆಯೋ ಅದಕ್ಕೆ ಎಲ್ಲರೂ ಸ್ಥಿರವಾಗಿ ಒಂದು ಪುರಸ್ಕರಿಸಿಕೊಂಡು ನಮ್ಮ ಒಂದು ವ್ಯತಿರಿಕ್ತ ಬದುಕನ್ನು ಕಟ್ಟಿಕೊಳ್ಳೋ ನಿಟ್ಟಿನಲ್ಲಿ ನಮ್ಮ ಜೀವನ ಸಾಗಬೇಕು ಅಂತಕ್ಕಂತಹ ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುವುದರ ಮೂಲಕ ಇನ್ನು ಮುಂದೆ ಯಾವುದೇ ಸಮಸ್ಯೆಗಳಿಗೆ ಎಡೆ ಮಾಡಿಕೊಳ್ಳದೆ ಏನೇ ಸಮಸ್ಯೆಗಳು ಬಂದರೂ ಅದನ್ನು ನೀವು ನುಂಗಲೇಬೇಕು. ಯಾಕಂತಂದರೆ ನೀವೇ ಜನಾದೇಶ ಕೊಟ್ಟಿದ್ದೀರಿ. ಯಾವುದೇ ಹೇಳ್ತು, ಕಾಂಗ್ರೆಸ್ ಇರಲಿ, BJP ಇರಲಿ, JDS ಇರಲಿ, TVK ಇರಲಿ, ಮತ್ತೊಂದಿರಲಿ, ಮಗದೊಂದಿರಲಿ, ಯಾವುದೇ ಇರಲಿ, ನೀವು ಯಾವ ಒಂದು ಸರ್ಕಾರವನ್ನು ಆಯ್ಕೆ ಮಾಡ್ಕೊಂಡಿರ್ತೀರೋ ಆ ಸರ್ಕಾರದ ಮೇಲೆ ಡಿಪೆಂಡ್ ಆಗಿ ನೀವು ಆ ಸರ್ಕಾರವನ್ನೇ ನೀವು ಆ ಸರ್ಕಾರದ ಮೂಲಕನೇ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕು ಹೊರತು ಅನ್ಯ ಪಕ್ಷಗಳ ಮೇಲೆ ಡಿಪೆಂಡ್ ಆಗ್ತಕ್ಕಂತಹ ಪ್ರಮೇಯ ಇಲ್ಲಿ ಬರೋದಿಲ್ಲ ಅಂತಕ್ಕಂತಹ ಮಹತ್ವಾಕಾಂಕ್ಷೆಯ ಮಾತಿನೊಂದಿಗೆ ನಾನು ಬೆಳಗಿನ ಶುಭೋದಯದೊಂದಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ ನನ್ನೊಂದೆರಡು ಮಾತುಗಳಿಗೆ ವಿರಾಮ ಕೋರುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಹಿಂದ್, ಜೈ ಭಾರತ್.